ಬೆಳಕೊಂಡಿತ್ತು. ಅಂದಿನ ದಿನಗಳಲ್ಲಿ ಕನ್ನಡ ಮಾತನಾಡುವ ಜನರು ಭಿನ್ನ ಪ್ರಾಂತಗಳಲ್ಲಿ ಹರಡಿಕೊಂಡಿದ್ದರು. ಮೈಸೂರು, ಬಳ್ಳಾರಿ, ಧಾರವಾಡ, ಬಿಜಾಪುರ, ಹುಬ್ಬಳ್ಳಿ ಮುಂತಾದ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದರು. ಈ ಎಲ್ಲ ಕನ್ನಡ ಹೃದಯಗಳನ್ನು ಒಟ್ಟಾಗಿ ಸೇರಿಸಿ ಮೈಸೂರು ರಾಜ್ಯ ಎಂಬ ಹೆಸರಲ್ಲಿ ಒಂದು ರಾಜ್ಯ ರಚಿಸಲಾಯಿತು. ನಂತರ 1977ರಲ್ಲಿ ಅದನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನಮ್ಮ ಕರ್ನಾಟಕ ರಾಜ್ಯದ ಜನರು ಕನ್ನಡವನ್ನು ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. ಕನ್ನಡ ಭಾಷೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದ್ದು, ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡವು ಶ್ರೀಮಂತ ಸಾಹಿತ್ಯ, ಕಾವ್ಯ ಮತ್ತು ಸಂಸ್ಕೃತಿಗೆ ಮೂಲವಾಗಿದೆ. ಕನ್ನಡ ನಾಡು ಅನೇಕ ಮಹಾನ್ ವ್ಯಕ್ತಿಗಳನ್ನು ನೀಡಿದೆ. ಸಂತ ಬಸವಣ್ಣನವರ ವಚನಗಳು ಸಮಾಜಕ್ಕೆ ಬೆಳಕು ನೀಡಿವೆ. ಆದಿಕವಿ ಪಂಪ, ರನ್ನ, ಚೆನ್ನ ಇವರೇ ಕನ್ನಡ ಸಾಹಿತ್ಯದ ಆದರ್ಶಗಳು. ಕುವೆಂಪು ನಮ್ಮ ರಾಜ್ಯಕವಿ. ಅವರ ಶ್ರೀರಾಮಾಯಣ ದರ್ಶನಂ ಸಾಹಿತ್ಯದ ಅಮೂಲ್ಯ ಕೃತಿ. ನಮ್ಮ ನಾಡು ನಮ್ಮ ಆತ್ಮ. ಕನ್ನಡದ ಬಗ್ಗೆ ಹೆಮ್ಮೆ ಪಡುವುದಷ್ಟೇ ಅಲ್ಲ, ಅದು ಉಳಿಸುವ ಜವಾಬ್ದಾರಿಯೂ ನಮ್ಮದು. ಇಂದಿನ ಯುವ ಪೀಳಿಗೆಯೇ ಕನ್ನಡದಿಂದ ದೂರವಾಗುತ್ತಿರುವುದು ವಿಷಾದವಿಲ್ಲ. ನಾವು ನಮ್ಮ ಭಾಷೆಯನ್ನು ಗೌರವಿಸಿದರೆ ಅದು ನಿಧಾನವಾಗಿ ಕೆಳಗೆ ಹೋಗುವ ಅಪಾಯವಿದೆ ಎಂದರೆ ತಪ್ಪಾಗಲಾರದು. ಆದ್ದರಿಂದ ನಾವು ಪ್ರತಿದಿನ ಕನ್ನಡದಲ್ಲಿ ಮಾತನಾಡೋಣ, ಕನ್ನಡ ಪುಸ್ತಕಗಳನ್ನು ಓದೋಣ, ಕನ್ನಡವನ್ನು ಬೆಳೆದು ಅದರ ಶ್ರೇಷ್ಠತೆಯನ್ನು ಮುಂದಿನ ಪೀಳಿಗೆಗೆ ಕಲ್ಪಿಸೋಣ. ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಅಸ್ತಿತ್ವದ ಸಂಭ್ರಮ. ಈ ದಿನ ನಾವು ಕನ್ನಡವನ್ನು ಶರಣಾಗಬೇಕು, ನಾಡಿಗೆ ನಿಷ್ಠರಾಗಬೇಕು, ಸಂಸ್ಕೃತಿಗೆ ಬದ್ಧರಾಗಬೇಕು. ಜಯ ಕನ್ನಡ, ಜಯ ಕರ್ನಾಟಕ, ಜೈ